ಒಂದೇ ವಿಚಾರದಲ್ಲಿ ಹೇಳೋದಾದರೆ, ಒಂದ್ಸಲ ವಾಟ್ಸಪ್ನಲ್ಲಿ ಪಿರಾಮಿಡ್ ಬಗ್ಗೆ ಯಾರೋ ಒಬ್ರು ಕಳಿಸಿದ್ರು, ಇಂಪಾರ್ಟೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಅದನ್ನು ತಗೊಂಡೋಗಿ ನಮ್ಮ ಕ್ಯಾಂಪಸ್ನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದಂಥ ಇಂಜಿನಿಯರು ಜಗದೀಶ್ ಅನ್ನೋರು ಮುಂದೆ ಹೇಳಿದೆ. ಅದು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿದರು. ತುಮಕೂರು ಕಡೆ ಹೋಗಿ ಬಂದಿವಿ, ನೋಡಿ ಬಂದಿವಿ, ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಕ್ಯಾಂಪಸ್ನವರು ಯಾರೇ ಬಂದರೂ ಸಹಿತ ಅದರ ಮಹತ್ವ ಕೊಟ್ಟಟ್ಟು ನಮ್ಮ ಉಳಿದು ಯಾವ ಬಿಲ್ಡಿಂಗನ್ನು ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಮೆಡಿಟೇಷನ್ ಅಂದರೆ ಎಲ್ಲರಿಗೂ ಗೊತ್ತು, ಆದರೆ ಅದರ ಪ್ರಯೋಜನ ತಗೊಳ್ಳೋರು ಮಾತ್ರ ಬಹಳ ಕಡಿಮೆ. ಆ ದೃಷ್ಟಿಯಿಂದ ನೋಡೋದಾದರೆ ಪಿರಾಮಿಡ್ ಮೆಡಿಟೇಷನ್ ಅದು ಒಳ್ಳೆಯದು ಅನ್ನೋದು ಗೊತ್ತಿದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗ ಮಾಡ್ಕೋತಾ ಇಲ್ಲ ಅನ್ನೋ ಆ ಫೀಲಿಂಗ್ ನನಗೂ ಇದೆ, ನನ್ನ ಒಳಗೊಂಡಂತೆ. ಆದ್ರೂ ಕೂಡ ಇಲ್ಲಿ ಗದಗ ಬೆಟಗೇರಿನಿಂದ ಎಷ್ಟೋ ಪಾಲಕರು ಸಂಡೇಗೊಮ್ಮೆ ಬಂದು ಅದರ ಮಹತ್ವ, ಅದರ ಅನುಕೂಲ ಎಲ್ಲವನ್ನು ಪಡೆದುಕೊಂಡು ಎಲ್ಲರಿಗೂ ಹೇಳ್ತಾ ಹೋದಾಗೆಲ್ಲ ಇತ್ತಿತ್ತಲಾಗಿ ಆ ಮೆಡಿಟೇಷನ್ ಪಿರಾಮಿಡ್ನಲ್ಲಿ ಮಾಡೋದು ಸೂಕ್ತ, ಎಲ್ಲ ರೋಗಗಳಿಗೆ ಒಂದು ರಾಮಬಾಣ ಮೆಡಿಟೇಷನ್ ಅದನ್ನು ಪ್ರೂವ್ ಮಾಡಲಿಕ್ಕೆ ಹೊಟ್ಟಂಥ ಶಿಕ್ಷಕಿಯರು ನಮ್ಮ ವಿದ್ಯಾ ಮತ್ತು ನೇತ್ರ ನಿಜವಾಗಲೂ ಅಭಿನಂದನಾರ್ಹರು ಅಂತಲೇ ಹೇಳಲೇಬೇಕು. ಕಾರಣ ಇಷ್ಟೇ, ಅವರು ಮೆಡಿಟೇಷನ್ ಮಾಡುವಾಗ ಎಲ್ಲ ಸಮಸ್ಯೆಗಳನ್ನು ಬದಿಗಿಟ್ಟಾಗ ಆ ಸಮಸ್ಯೆಗಳು ತಾವೇ ಹೋಗ್ತವ ಅನ್ನುವ ನಂಬಿಕೆಯ ಮೇಲೆ ತಾವು ಅನುಭವಿಸುವುದರ ಜೊತೆಗೆ ತಮ್ಮನ್ನು ನಂಬಿದವರು ಎಲ್ಲರನ್ನೂ ಕೂಡ ಈ ಮೆಡಿಟೇಷನ್ನಲ್ಲಿ ಒಳಗೊಂಡು ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಉಪಯೋಗ ಪಡೆಯಲಿ ಅನ್ನುವ ಒಂದು ಸುವಿಚಾರದಿಂದ ಮಾಡ್ತಾ ಇದ್ದಾರೆ. ನಿಜವಾಗಲೂ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದಂಥ ನಮ್ಮ ಹುಬ್ಬಳ್ಳಿಯ ಜಗದೀಶ್ ಅವರಿಗೂ ಆ ಮೆಡಿಟೇಷನನ್ನು ಭಾಳ ಅರ್ಥಪೂರ್ಣವಾಗಿ
ವಿಸ್ತಾರ ಮಾಡ್ತಕ್ಕಂಥ ಮತ್ತು ವಿದ್ಯಾ ಮೇಡಮ್ ಮತ್ತು ನೇತ್ರಾ ಮೇಡಮ್ ಮತ್ತು ನಮ್ಮ ಎಲ್ಲ ಶಿಕ್ಷಕಿಯರನ್ನು ನಾನು ಭಾಳ ಅಭಿನಂದನಾ ಪೂರ್ವಕವಾಗಿ ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಎಷ್ಟೋ ಜನ ಪಾಲಕರು ನಮಗೆ ಕೇಳಿದ್ದಾರೆ ನಿಮಗೇನು ಬದಲಾವಣೆ ಆಗ್ಯದ ಅಂಥೇಳಿ. ಆದರೆ ಅದೇನೋ ಗೊತ್ತಿಲ್ಲ, ಅಲ್ಲಿ ಏನು ಯಾವ ಕ್ಲಾಸ್ ನಡೀತಾ ಇದ್ದಾವೆ ಈಗ ಇಡೀ ಇಂಡಿಯಾದಾಗ ಬಿಗ್ಗೆಸ್ಟ್ ಪ್ರೀ ಚೈನೀಸ್ ಸ್ಕೂಲ್ ಲಿಟಲ್ ಮಿಲೇನಿಯಮ್ ಅಂತ ನಮ್ಮಲ್ಲಿ ಪ್ರಾರಂಭ ಮಾಡಿದ ದಿನದಿಂದನೂ ಅಲ್ಲಿ ಪ್ರತಿಯೊಬ್ಬರು ಪಾಲಕರು ನಮ್ಮ ಮಕ್ಕಳು ಭಾಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಡೀತಾನ ಇದೆ. ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿದ್ರೂ ಕೂಡ ಕಲಿಸೋದು ಕಡಿಮೆ ಆದ್ರೂ ತಿಳ್ಕೊಳ್ಳೋದು ಜಾಸ್ತಿ ಮಾತ್ರ ಅಲ್ಲಿ ಆಗ್ತದೆ ಅನ್ನೋ ಅನಿಸಿಕೆ ಎಲ್ಲರದಾಗಿದೆ. ಪೇರೆಂಟ್ಸ್ ಅಂದ್ರೆ ಭಾಳ ಹ್ಯಾಪಿ ಇದ್ದಾರೆ. ಆದರೂ ಒಂದು ಅಲ್ಲಿ ಸಣ್ಣ ಕ್ಲಾಸ್ ನಡೀತಾ ಇರೋದರಿಂದ ಎಲ್ಲವನ್ನೂ ಅವರ ಮನಗಂಡು ಇವತ್ತು ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಹೋಗಿ ಕುಂತ ಮೇಲೆ ಅದರ ಅನುಭವ ಪಡೆದವರು ಇತ್ತೀಚಿನ ದಿನಗಳಲ್ಲಿ ಜನ ಜಾಸ್ತಿ ಆಗ್ತದೆ. ಪ್ರತಿ ರವಿವಾರಕ್ಕೊಮ್ಮೆ ಬರ್ತಾ ಇದ್ದಾರೆ. ಅದು ನಿಜವಾಗಲೂ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಗಲಿ ಅನ್ನುವ ನಂಬಿಕೆಯೂ ಕೂಡ ನನಗಿದೆ. ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.